ನಿಮ್ಮ ಹೆಸರು ಹೇಳಮ್ಮ? ಚಿನ್ನಮ್ಮ. ಚಿನ್ನಮ್ಮಯ್ಯ. ಎಷ್ಟು ವಯಸ್ಸು? 50 ಮೇಲೆ ಆಗಿರ್ಬೋದು ಸರ್. 60. ಯಾವ ಊರು? ಎನ್ನಗ್ರ. ಎಲ್ಲಿ ಬರ್ತದೆ ಅದು? ಬೆಂಗಳೂರಲ್ಲಿ? ಆನೇಕಲ್ ತಾಲೂಕು. ಸೊ ಇವತ್ತು 13ನೇ ತಾರೀಕು ಫೆಬ್ರವರಿ 25. ನೀವು ಅಕ್ಟೋಬರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರಿ. ಪ್ಯಾಂಕ್ರೆಟೈಟಿಸ್ಗೆ ಮತ್ತು ಶುಗರ್ ಇತ್ತು. ಆ ಟೈಮ್ನಲ್ಲಿ ಡೈರೆಕ್ಟಾಗಿ ಗೊತ್ತಾದ ಮೇಲೆ ಇಲ್ಲಿಗೆ ಬಂದ್ರಾ? ಇದಕ್ಕೆ ಹೋಗಿದ್ರೆ ಯಾವುದಾದ್ರೆ ಸಂಜೆ ಮತ್ತೆ ಬೆಸ್ಟ್ ಹಾಸ್ಪಿಟಲ್ ಹೋಗಿದ್ರಿ 2 ಸಾರಿ. ಅಲ್ಲಿ ಆಪರೇಷನ್ ಮಾಡೋದಂತ ನಾವು ಮಗ ಇದ್ಕೊಂಡು ಎಲ್ಲ ಪತ್ತೆ ಹಚ್ಚಿ ಆಮೇಲೆ ಇದಕ್ಕೆ ನಮ್ಮ ನೆಂಟರು ಸಂದೇಶ್ ಬರ್ಕೊಟ್ರು. ಸಂದೇಶ್ ಕೊಡ್ತಾರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತೆ ನನ್ನ ಫ್ರೆಂಡ್ ಈ ಥರ ಸಜೆಸ್ಟ್ ಮಾಡೋ ಡಾಕ್ಟರ್ ರಾಜು ಅಂತ ಇದ್ದಾರೆ, ಅಲ್ಲಿ ಮಾಡಿ ಅಂತ ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಹತ್ರ ಬಂದ್ವಿ. ಫಸ್ಟ್ ಡೇ ಬಂದಾಗ ಇನ್ಸುಲಿನ್ ಎಲ್ಲ ಹೇಳಿದ್ವಿ. ಇನ್ಸುಲಿನ್ ಕೊಡ್ತಾ 1 ವೀಕ್ ಕೊಟ್ಟಿದ್ವಿ. ಇನ್ಸುಲಿನ್ ಎಲ್ಲ ಸ್ಟಾಪ್ ಮಾಡಿ ಅಂತ ಹೇಳಿದ್ರಿ. ಎಷ್ಟೆಷ್ಟು ಇನ್ಸುಲಿನ್ ಕೊಡ್ತಾ ಇದ್ರು? 5 ml. ಆಮೇಲೆ ಸೆಕೆಂಡ್ ಸ್ಟೇಜ್ 7 ml. ಇನ್ಸುಲಿನ್ ಸ್ಟಾಪ್ ಮಾಡಿದ್ವಿ. ಇದೆಲ್ಲ ಟ್ರೀಟ್ಮೆಂಟ್ ತಗೊಂಡು ಡೇ ಬೈ ಡೇ 20 ಡೇಸ್ ಆದಮೇಲೆ ರಿಕವರ್ ಆಗ್ತಾ ಬಂತು. ಈಗ ನಾರ್ಮಲ್ ಆಗಿದ್ದಾರೆ. ಓಕೆ. ಮೊದಲು ಹೆಂಗಿದ್ರಮ್ಮ ಶರೀರ? ಜಾಸ್ತಿ ಹೊಟ್ಟೆ ನೋವು, ತಲೆ ಸುತ್ತು, ಸುಸ್ತು ಅದೆಲ್ಲ ಇತ್ತು. ಈಗ ಏನು ಇಲ್ಲ. ಅದು ನೀವು ತಗೊಂಡಾದ್ಮೇಲೆ ಏನು ಇಲ್ಲ. ಎಷ್ಟು ದಿನಕ್ಕೆ ಸುಸ್ತು ಹೊರಟೋಯ್ತು? ಒಂದು ವಾರಕ್ಕೆ. ಹೊಟ್ಟೆ ನೋವು ಎಷ್ಟು ದಿನಕ್ಕೆ ಹೊರಟೋಯ್ತು? 1 ತಿಂಗಳಿಗೆ ಹೊರಟೋಯ್ತು. ಬಟ್ ಭಾರಿ ಖುಷಿ ಆಯ್ತಮ್ಮ. HbA1c ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ಮೊದಲು ಎಷ್ಟಿತ್ತು HbA1c? 7 ಪಾಯಿಂಟ್ ಸಮಥಿಂಗ್ ಏನಾಯ್ತು? 7.6. ಸೊ ಅದಾದಮೇಲೆ ಎಷ್ಟಕ್ಕೆ ಬಂತು? 5.5 ಬಂತು. ಈಗ ಮತ್ತೆ 6.4 ಹೋಗಿದೆ. ಸೊ ತೊಂದರೆ ಇಲ್ಲ. ಏನು ಮೆಡಿಸಿನ್ ತಗೊಳ್ತಾ ಇಲ್ವಲ್ಲ? ಯಾವ ಮೆಡಿಸಿನ್ ಇಲ್ಲ. ಓಕೆ ನಮ್ಮ ಥ್ಯಾಂಕ್ ಯು. ಭಾರಿ ಖುಷಿ ಆಯ್ತು. ಓಕೆ. ಅಗಸೆ ಮಜ್ಜಿಗೆ ಎಷ್ಟು ಸರಿ ತಗೊಳ್ತೀರಮ್ಮ? 2 ಟೈಮ್ಸು. ಆಮೇಲೆ ಹಸಿ ತರಕಾರಿ ಜ್ಯೂಸ್ 1 ಟೈಮ್. ಬಾಳೆದಿನ ರಸ ಇಲ್ಲ 1 ಟೈಮ್. ಊಟದಲ್ಲಿ ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ. ವೆರಿ ಗುಡ್ ಅಮ್ಮ. ಭಾರಿ ಖುಷಿ ಆಯಿತು. ಎಕ್ಸಲೆಂಟ್. ಆಮೇಲೆ ನಿಮ್ಮದು ಸೈಜು ಅದೇನಿದೆ ಅವೆಲ್ಲದನ್ನು ಕಡಿಮೆ ಆಗಿದೆ. ಅಷ್ಟೊಂದು ಭಾರಿ ಚೆನ್ನಾಗಿದೆ. ಅದು ರಿಪೋರ್ಟ್ ನೋಡಿದೆ ಮೊದಲಕ್ಕೂ ಇವಾಗ. ವೆರಿ ಗುಡ್ ಅಮ್ಮ. ಓಕೆ ಥ್ಯಾಂಕ್ ಯು.